ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು GVS ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ನಾರದರ ಹೆಸರು ಕೇಳಿದಾಗಲೆಲ್ಲ ನಮಗೆ ಒಂದು ಫನ್ನಿ ಕ್ಯಾರೆಕ್ಟರ್ ಆದ ನಾರದರ ಮುಖ ನಮಗೆ ಕಾಣಿಸುತ್ತದೆ. ಇವರನ್ನು ಹೆಚ್ಚಾಗಿ ಈ ರೀತಿ ತೋರಿಸಿರುವುದರಿಂದ ನಮಗೆ ಈವರೆಗೂ ಇವರ ಪ್ರಾಮುಖ್ಯತೆ ಏನು ಎಂಬುದು ಇನ್ನೂ ಅರ್ಥವಾಗಲಿಲ್ಲ. ಯಾಕೆಂದರೆ ಇವರು ನಿಜವಾಗಿಯೂ ಬ್ರಹ್ಮದೇವನ 10 ಮಾನಸ ಪುತ್ರರಲ್ಲಿ ಒಬ್ಬರು. 4 ವೇದಗಳು, 18 ಪುರಾಣಗಳು, 18 ಉಪಪುರಾಣಗಳು, ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾನ್ ಗ್ರಂಥಗಳ ರಚಿತ ವೇದವ್ಯಾಸರ ಗುರುಗಳು ಇದೇ ನಾರದ ಮುನಿಗಳು. ಅಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿ, ಧ್ರುವ ಮತ್ತು ಪ್ರಹ್ಲಾದದಂತಹ ಋಷಿಗಳ ಗುರುಗಳು ಕೂಡ ನಾರದ ಮುನಿಯೇ ಆಗಿದ್ದರು. ಈಗ ನಾವು ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯವೇನೆಂದರೆ, ಈ ಎಲ್ಲ ಶಿಷ್ಯರು ಇಷ್ಟೊಂದು ಜ್ಞಾನಿಯಾಗಿರಬೇಕಾದರೆ ಅವರ ಗುರು ಎಷ್ಟು ಜ್ಞಾನಿಯಾಗಿರಬಹುದು? ನಿಜವಾಗಿಯೂ ನಾರದ ಮುನಿಗಳ ವಾಸ್ತವಿಕತೆಯನ್ನು ಉತ್ಪ್ರೇರಕ, ಅಂದರೆ ಒಬ್ಬ ಕ್ಯಾಟಲಿಸ್ಟ್ ತರ ಕೆಲಸ ಮಾಡುವ ಒಂದು ಪಾತ್ರದ ಹಾಗೆ ತೋರಿಸಲಾಗಿದೆ. ಪುರಾಣಗಳಲ್ಲಿ ಬರುವ ಎಲ್ಲ ಕಥೆಗಳಲ್ಲಿಯೂ ಕೂಡ ಇವರು ಇರುವುದರ ಬಗ್ಗೆ ಒಂದು ಕಾರಣ ಇರುತ್ತದೆ. ಅದೇ ರೀತಿ ರಾಮಾಯಣದ ಉತ್ತರಾಖಂಡದಲ್ಲಿ ನಡೆದ ಒಂದು ಘಟನೆ ಇದೆ. ಅದರಲ್ಲಿ ನಾರದರು ಸ್ವಯಂ ರಾವಣನಿಗೆ ಸಿಗಲು ಹೋಗುತ್ತಾರೆ ಮತ್ತು ಅವರ ಜಟಿಲವಾದ ಮಾತುಗಳಿಂದ ರಾವಣನಿಗೆ ಈ ರೀತಿ ಹೇಳುತ್ತಾರೆ: ರಾವಣ, ನೀವು ಎಷ್ಟೇ ಶಕ್ತಿಶಾಲಿ ಎಂದು ಬೇಕಾದರೂ ತಿಳಿದುಕೊಳ್ಳಿ, ಆದರೆ ದೇವತೆಗಳು ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳು ಮತ್ತು ಈ ಸೃಷ್ಟಿಯ ಶಕ್ತಿಯ ಸಮತೋಲನವೂ ಕೂಡ ಅವರೇ ಆಗಿರುತ್ತಾರೆ. ಆಗ ರಾವಣನು ಯೋಚಿಸಲು ಶುರು ಮಾಡುತ್ತಾನೆ, ಈಗ ನಾನು ದೇವತೆಗಳನ್ನು ಕೂಡ ಸೋಲಿಸಬೇಕು ಎಂದು. ಮತ್ತು ಇಲ್ಲಿ ನಾರದರಿಗೂ ಗೊತ್ತಿತ್ತು, ರಾವಣ ಇದನ್ನೇ ಯೋಚಿಸುತ್ತಾನೆ ಮತ್ತು ಹಾಗೆಯೇ ಆಯಿತು. ಆಗ ರಾವಣನು ಇಂದ್ರಲೋಕಕ್ಕೆ ಹೊರಡುತ್ತಾನೆ ಮತ್ತು ಎಲ್ಲಾ ದೇವತೆಗಳನ್ನು ಹಿಂಸಿಸಿ ಅವರ ನೆಮ್ಮದಿಯನ್ನು ಹಾಳು ಮಾಡಲು ಶುರು ಮಾಡುತ್ತಾನೆ. ಇದರಿಂದ ತೊಂದರೆಗೀಡಾದ ದೇವತೆಗಳು ಮತ್ತು ಇಂದ್ರದೇವನು ವಿಷ್ಣುದೇವನ ಬಳಿ ಸಹಾಯ ಕೇಳಲು ಹೋಗುತ್ತಾರೆ. ಆಗ ವಿಷ್ಣುದೇವನು ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡುತ್ತಾರೆ: ಮುಂಬರುವ ದಿನಗಳಲ್ಲಿ ಸ್ವತಃ ತಾನೇ ಮೃತ್ಯುಲೋಕದಲ್ಲಿ ಜನ್ಮ ತಾಳಿ ರಾವಣನ ವಧೆ ಮಾಡುತ್ತೇನೆ. ಈ ರೀತಿಯಾಗಿ ನಾರದರು ಮುಂದೆ ನಡೆಯುವ ರಾಮಾಯಣ ಕಥೆಗೆ ವೃಕ್ಷ ಬೀಜವನ್ನು ಬಿತ್ತಿದ್ದರು. ಸ್ನೇಹಿತರೆ, ಇದೇ ರೀತಿ ಹಲವಾರು ಕಥೆಗಳಿವೆ, ಆದರೆ ಅವುಗಳಲ್ಲಿ ಒಂದಾದ 3 ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಾವು ಇವತ್ತು ಕೇಳೋಣ. ಆದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ದಿನ ಪ್ರಜಾಪತಿ ದಕ್ಷನಿಗೆ ಬ್ರಹ್ಮದೇವನು ಸೃಷ್ಟಿಯಲ್ಲಿ ಮಾನವರ ಸಂಖ್ಯೆಯನ್ನು ಹೆಚ್ಚಿಸುವ ಕಾರ್ಯವನ್ನು ನಿಯೋಜಿಸಿದ್ದರು. ಮುಂದೆ ದಕ್ಷನಿಗೆ ಅಸೀಕ ಎಂಬ ಹೆಸರಿನ ಕನ್ಯೆಯ ಜೊತೆ ಮದುವೆಯಾಗುತ್ತದೆ. ನಂತರ ಬ್ರಹ್ಮದೇವನ ಆಶೀರ್ವಾದದಿಂದ ಅವರಿಗೆ 1,000 ಮಕ್ಕಳಾಗುತ್ತದೆ ಮತ್ತು ಅವರನ್ನು ಹರಿಯ ಯಶವ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಇವರೆಲ್ಲರೂ ಪುತ್ರ ಧರ್ಮವನ್ನು ಪಾಲನೆ ಮಾಡುವ ಮತ್ತು ತನ್ನ ಪಿತನ ಎಲ್ಲಾ ಮಾತುಗಳನ್ನು ಕೇಳುವವರಾಗಿದ್ದರು. ಈ ಎಲ್ಲಾ ಪುತ್ರರು ದೊಡ್ಡವರಾದಾಗ ಪ್ರಜಾಪತಿ ದಕ್ಷನು ಅವರಿಗೆ ಮಾನವರ ಜನಸಂಖ್ಯೆಯನ್ನು ಹೆಚ್ಚಿಸುವ ಕಾರ್ಯವನ್ನು ವಹಿಸುತ್ತಾರೆ. ಪಿತನ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕಾಗಿ ಈ ಎಲ್ಲಾ ಪುತ್ರರು ಪಶ್ಚಿಮದ ಕಡೆಗೆ ಹೊರಡುತ್ತಾರೆ. ಅವರು ಪಶ್ಚಿಮದ ಕಡೆಗೆ ಹೋದಾಗ ಅವರಿಗೆ ಸಿಂಧೂ ನದಿ ಮತ್ತು ಸಮುದ್ರದ ಸಂಗಮವಿರುವ ಒಂದು ಸ್ಥಾನ ಸಿಗುತ್ತದೆ. ಅಲ್ಲಿ ದೊಡ್ಡ ದೊಡ್ಡ ಸಿದ್ಧ ಪುರುಷರು ಮತ್ತು ಋಷಿಗಳು ವಾಸವಾಗಿದ್ದರು ಮತ್ತು ಅಲ್ಲಿಯೇ ನಾರದ ಮುನಿಯೂ ಕೂಡ ಇದ್ದರು ಮತ್ತು ಅವರೆಲ್ಲರಿಗೂ ಉಪದೇಶ ಮಾಡುತ್ತಿದ್ದರು. ಇವರೆಲ್ಲರೂ ಅದನ್ನು ನೋಡುತ್ತಾ ಕೆಲವು ಸಮಯದವರೆಗೆ ಅಲ್ಲೇ ನಿಲ್ಲುತ್ತಾರೆ ಮತ್ತು ಕ್ರಮೇಣ ಅಲ್ಲಿನ ಋಷಿಗಳಲ್ಲಿ ಇರುವಂತಹ ಭಕ್ತಿ ಭಾವವನ್ನು ನೋಡಿ ಆ ಬಾಲಕರಲ್ಲೂ ಕೂಡ ಭಕ್ತಿ ಭಾವ ಉದ್ಭವವಾಗಲು ಶುರುವಾಗುತ್ತದೆ. ಆದರೆ ಆಗಲೂ ಕೂಡ ಅವರಿಗೆ ಅವರ ಪಿತಾಶ್ರಿಯ ಮಾತು ನೆನಪಿತ್ತು. ಅವರ ನಿಜವಾದ ಕಾರ್ಯ ಈ ಸೃಷ್ಟಿಯಲ್ಲಿ ಮಾನವತೆಯನ್ನು ಹೆಚ್ಚಿಸುವುದು ಮತ್ತು ಈ ವಿಷಯ ನಾರದ ಮುನಿಗಳಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಒಂದು ದಿನ ಅವರು ಆ 1,000 ಮಕ್ಕಳ ಬಳಿ ಹೋಗಿ ಅವರಿಗೆ ನಿಜವಾದ ಭಕ್ತಿಯ ಜ್ಞಾನವನ್ನು ನೀಡುತ್ತಾರೆ ಮತ್ತು ಅವರಿಗೆ ಈ ರೀತಿ ಹೇಳುತ್ತಾರೆ: ಈ ಸೃಷ್ಟಿಯು ಕೇವಲ ಒಂದು ಮಾಯಾಜಾಲವಾಗಿದೆ. ಆ ಮಾಯಾಜಾಲದ ಎಲ್ಲಾ ಮೂಲಗಳು ಕೇವಲ ಶ್ರೀಹರಿ ವಿಷ್ಣುವಿನ ಹತ್ತಿರವಿರುತ್ತದೆ. ಹಾಗಾಗಿ ಶ್ರೀಹರಿಯನ್ನು ಪ್ರಾಪ್ತಿ ಪಡೆಯಲು ಎಲ್ಲಕ್ಕಿಂತ ಸುಲಭವಾದ ಮಾರ್ಗವೆಂದರೆ ಅದು ಭಕ್ತಿ ಮಾರ್ಗವೇ ಆಗಿದೆ. ಈ ಎಲ್ಲಾ ಪುತ್ರರು ಮೊದಲಿನಿಂದಲೂ ಧರ್ಮ ಮತ್ತು ಜ್ಞಾನದ ಪಾಲನೆ ಮಾಡುವವರೇ ಆಗಿದ್ದರು. ಹಾಗಾಗಿ ಅವರು ನಾರದರ ಮಾತಿಗೆ ಹಾ ಎಂದು ತಮ್ಮ ಪಿತನ ಮಾತನ್ನು ಮರೆತು ಮೋಕ್ಷದ ಮಾರ್ಗದಲ್ಲಿ ನಡೆಯಲು ಶುರು ಮಾಡುತ್ತಾರೆ. ಈ ವಿಷಯ ರಾಜ ದಕ್ಷನಿಗೆ ತಿಳಿಯುತ್ತದೆ. ಹಾಗಾಗಿ ಅವರು ತುಂಬಾ ದುಃಖಿತರಾಗುತ್ತಾರೆ ಮತ್ತು ಈ ವಿಷಯವನ್ನು ಅಲ್ಲಿಗೆ ಬಿಡುತ್ತಾರೆ. ಮುಂದೆ ಅವರಿಗೆ ಬ್ರಹ್ಮದೇವನ ಆಶೀರ್ವಾದದಿಂದ ಮತ್ತೆ 1,000 ಪುತ್ರರು ಜನಿಸುತ್ತಾರೆ ಮತ್ತು ಈ ಪುತ್ರರು ಕೂಡ ದೊಡ್ಡವರಾಗುತ್ತಾರೆ. ಹಾಗೆ ದಕ್ಷ ಮಹಾರಾಜನು ಇವರಿಗೂ ಕೂಡ ಅದೇ ರೀತಿ ಸೃಷ್ಟಿಯಲ್ಲಿ ಮಾನವತೆಯನ್ನು ಹೆಚ್ಚಿಸಲು ದಕ್ಷಿಣದ ಕಡೆಗೆ ಹೊರಡಲು ಆಜ್ಞೆ ನೀಡುತ್ತಾರೆ. ಆದರೆ ಈ ಪುತ್ರರು ಕೂಡ ನಾರದ ಮುನಿಗಳ ಅದೇ ಸರೋವರವನ್ನು ತಲುಪುತ್ತಾರೆ ಮತ್ತು ನಾರದ ಮುನಿಗಳು ಈ 1,000 ಪುತ್ರರಿಗೂ ಕೂಡ ಅವರ ಸಹೋದರರಿಗೆ ಕೊಟ್ಟ ಉಪದೇಶವನ್ನೇ ನೀಡುತ್ತಾರೆ ಮತ್ತು ಇವರಿಗೂ ಕೂಡ ಭಕ್ತಿ ಮಾರ್ಗ ಮತ್ತು ಮೋಕ್ಷದ ದಾರಿಯನ್ನು ತೋರಿಸುತ್ತಾರೆ. ಮತ್ತೆ ಈ ವಿಷಯ ಪ್ರಜಾಪತಿ ದಕ್ಷನಿಗೆ ತಿಳಿದು ಅತ್ಯಂತ ಕ್ರೋಧಗೊಳ್ಳುತ್ತಾರೆ ಮತ್ತು ನಾರದ ಮುನಿಯನ್ನು ತನ್ನ ಬಳಿ ಕರೆಸುತ್ತಾರೆ ಮತ್ತು ಹೇಳುತ್ತಾರೆ: ನೀವು ನನ್ನ ಪುತ್ರರಿಗೆ 2 ಬಾರಿ ಅವರ ದಾರಿಯನ್ನು ತಪ್ಪಿಸಿದ್ದೀರಿ ಮತ್ತು ನನ್ನ ಕಾರ್ಯ ಸಾಧನೆಗೆ ಅಡ್ಡಿ ಉಂಟು ಮಾಡಿದ್ದೀರಿ.
ಹಾಗಾಗಿ ನೀವು ಯಾವಾಗಲೂ ಶ್ರೀಹರಿ ವಿಷ್ಣುವಿನ ಜ್ಞಾನ ಮಾಡುತ್ತಾ ಇರುತ್ತೀರಿ ಅಲ್ಲವೇ? ನಾನು ಈಗ ನಿಮಗೆ ಶಾಪ ನೀಡುತ್ತಿದ್ದೇನೆ. ನೀವು ಯಾವಾಗಲೂ ಶ್ರೀಹರಿಯ ಹೆಸರನ್ನೇ ಬಡಾಯಿಸುತ್ತಾ ಇರಿ ಮತ್ತು ನಿಮಗೆ ಎಲ್ಲಿಯೂ ಕೂಡ ನಿಲ್ಲಲು ಸ್ಥಾನವೇ ಸಿಗಬಾರದು. ಎಲ್ಲಾ ಲೋಕದ ಲೋಕಾಂತರದಲ್ಲಿ ಸುತ್ತುತ್ತಾ ಇರುತ್ತೀರಿ. ಈ ರೀತಿಯಾಗಿ ಪ್ರಜಾಪತಿ ದಕ್ಷನು ನಾರದ ಮುನಿಗಳಿಗೆ ಶಾಪ ನೀಡುತ್ತಾರೆ ಮತ್ತು ಇದೇ ಕಾರಣದಿಂದಲೇ ನಾರದರು ಯಾವಾಗಲೂ ನಾರಾಯಣ ನಾರಾಯಣ ಎಂದು ಹೇಳುತ್ತಾ ತಿರುಗಾಡುತ್ತಾ ಇರುತ್ತಾರೆ. ಆದರೆ ನಿಮಗೆ ಗೊತ್ತಾ ಮುಂದೆ ಏನಾಯಿತು ಎಂದು? ಇದರ ನಂತರ ನಾರದ ಮುನಿಗಳು ತನ್ನನ್ನು ತಾನು ಸಾಂಸಾರಿಕ ಮೋಹದಿಂದ ದೂರವಿಟ್ಟುಕೊಳ್ಳುವುದಕ್ಕೋಸ್ಕರ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಲು ಹೊರಟು ಹೋಗುತ್ತಾರೆ ಮತ್ತು ಇಲ್ಲಿಂದಲೇ ನಮ್ಮ ಇನ್ನೊಂದು ಕತೆ ಪ್ರಾರಂಭವಾಗುತ್ತದೆ. ಒಂದು ದಿನ ನಾರದ ಮುನಿಗಳು ವಿಷ್ಣುದೇವನ ಹತ್ತಿರ ಸಂವಾದ ಮಾಡುತ್ತಿರುತ್ತಾರೆ. ಆಗ ನಾರದರು ಈ ಮಾಯೆಯ ಬಗ್ಗೆ ಕೇಳುತ್ತಾರೆ. ಈ ಮಾಯೆ ಎಷ್ಟು ಶಕ್ತಿಶಾಲಿ ಮತ್ತು ಇದರ ಪ್ರವೃತ್ತಿ ಏನು? ನಿಜವಾಗಿಯೂ ಈ ಮಾಯೆ ಅಷ್ಟೊಂದು ಶಕ್ತಿಶಾಲಿ ಆಗಿದೆಯೇ ಮತ್ತು ಯಾವುದಾದರೂ ಜೀವಿಯು ಇದರಲ್ಲಿ ಸಿಲುಕಿಕೊಂಡರೆ ಏನಾಗಬಹುದು ಎಂದು. ಆಗ ವಿಷ್ಣುದೇವನು ನಾರದ ಮುನಿಗಳಿಗೆ ಈ ಮಾಯೆಯನ್ನು ತಿಳಿಯುವುದರಲ್ಲಿ ಇರುವ ರುಚಿಯನ್ನು ನೋಡಿ ತುಸು ಮುಗುಳ್ನಗುತ್ತಾರೆ ಮತ್ತು ನಾರದರೆ ಈ ಮಾಯೆಯನ್ನು ಅಷ್ಟು ಲಘುವಾಗಿ ತೆಗೆದುಕೊಳ್ಳಬೇಡಿ ಎಂಬ ಎಚ್ಚರಿಕೆಯನ್ನು ಕೂಡ ಕೊಡುತ್ತಾರೆ. ಆದರೆ ನಾರದ ಮುನಿಗಳಿಗೆ ತಮ್ಮ ಮೇಲೆ ಅತ್ಯಂತ ವಿಶ್ವಾಸವಿತ್ತು. ಆದ್ದರಿಂದ ವಿಷ್ಣುದೇವನು ಯೋಚಿಸುತ್ತಾರೆ, ಇದನ್ನು ಹೇಳುವುದರ ಬದಲು ಅವರಿಗೆ ಏನಾದರೂ ಇದರ ಬಗ್ಗೆ ತೋರಿಸೋಣ ಎಂದುಕೊಳ್ಳುತ್ತಾರೆ. ಕೆಲವು ಸಮಯದ ನಂತರ ಇಬ್ಬರು ಸೇರಿ ವಿಹಾರ ಮಾಡುತ್ತಿರುತ್ತಾರೆ. ಆಗ ವಿಷ್ಣುದೇವನು ಹೇಳುತ್ತಾರೆ, ನನಗೆ ತುಂಬಾ ಬಾಯಾರಿಕೆಯಾಗಿದೆ, ಕುಡಿಯಲು ನೀರು ಬೇಕೆನ್ನಿಸುತ್ತಿದೆ ಎನ್ನುತ್ತಾರೆ. ಆಗ ನಾರದರು ತ್ವರಿತವಾಗಿ ನೀರನ್ನು ಹುಡುಕಲು ಹೊರಡುತ್ತಾರೆ. ಆದರೆ ತುಂಬಾ ದೂರ ತಲುಪಿದರೂ ಕೂಡ ನೀರಿನ ಯಾವ ಮೂಲವೂ ಸಿಗುವುದಿಲ್ಲ. ಆಗ ಅವರಿಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಊರು ಕಾಣಿಸಿಕೊಳ್ಳುತ್ತದೆ. ಅವರು ತಕ್ಷಣ ಆ ಊರಿನ ಕಡೆಗೆ ಹೊರಡುತ್ತಾರೆ. ಅಲ್ಲಿ ತಲುಪಿದ ಅವರು ಆ ಊರಿನ ಮೊದಲನೇ ಮನೆಯ ಬಾಗಿಲನ್ನು ಬಡಿಯುತ್ತಾರೆ. ಆ ಬಾಗಿಲು ತೆರೆದ ನಂತರ ಅವರ ಎದುರುಗಡೆ ಒಬ್ಬ ಸುಂದರ ಕನ್ಯೆ ಕಾಣಿಸಿಕೊಳ್ಳುತ್ತಾಳೆ. ಆಗ ನಾರದ ಮುನಿಗಳಿಗೆ ಏನೂ ಅರ್ಥವಾಗುವುದಿಲ್ಲ. ಅವರು ಅಲ್ಲೇ ನಿಶ್ಶಬ್ದರಾಗಿ ಆ ಕನ್ಯೆಯನ್ನೇ ನೋಡುತ್ತಾ ನಿಲ್ಲುತ್ತಾರೆ. ಹಾಗಾಗಿ ನಾರದರು ಎಲ್ಲವನ್ನೂ ಮರೆತು ನೇರವಾಗಿ ಆ ಕನ್ಯೆಯ ಪಿತನ ಹತ್ತಿರ ಹೋಗುತ್ತಾರೆ ಮತ್ತು ಅವರಲ್ಲಿ ಅವರ ಮಗಳ ಕೈ ಹಿಡಿಯಲು ಅನುವು ಮಾಡಿಕೊಡಲು ಹೇಳುತ್ತಾರೆ. ಆಗ ಆ ಕನ್ಯೆಯ ತಂದೆ ಒಬ್ಬ ಜ್ಞಾನಿ ಋಷಿಗಿಂತ ಉತ್ತಮ ಸಂಬಂಧ ಯಾವುದು ಇದೆ ಎಂದು ತಿಳಿದು ತನ್ನ ಮಗಳ ಒಪ್ಪಿಗೆಯ ಮೇರೆಗೆ ತಾನು ಕೂಡ ಒಪ್ಪಿಕೊಳ್ಳುತ್ತಾನೆ ಮತ್ತು ಅವರಿಬ್ಬರ ಮದುವೆ ಕೂಡ ಮಾಡಿಸುತ್ತಾನೆ. ಹಾಗೆ ತನ್ನ ಪತ್ನಿಯ ಜೊತೆ ನಾರದರು ಸಾಂಸಾರಿಕ ಜೀವನವನ್ನು ನಡೆಸುತ್ತಿರುತ್ತಾರೆ. ಮುಂದೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಆಗುತ್ತದೆ ಮತ್ತು ಆ ಮಕ್ಕಳನ್ನು ಅವರಿಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಒಂದು ದಿನ ಭಯಾನಕವಾದಂಥ ಸುನಾಮಿ ಬರುತ್ತದೆ. ಆ ಸುನಾಮಿ ಎಷ್ಟು ಭಯಂಕರವಾಗಿತ್ತು ಎಂದರೆ ಆ ಸಂಪೂರ್ಣ ಊರು ಅದರಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಅದರಲ್ಲಿ ನಾರದರ ಪತ್ನಿ ಮತ್ತು ಮಕ್ಕಳು ಕೂಡ ಕೊಚ್ಚಿಕೊಂಡು ಹೋಗುತ್ತಾರೆ. ಎಲ್ಲವನ್ನು ಕಳೆದುಕೊಂಡ ನಂತರ ನಾರದರು ತುಂಬಾ ದುಃಖಿತರಾಗುತ್ತಾರೆ ಮತ್ತು ಅದೇ ದುಃಖದಲ್ಲಿ ವಿಷ್ಣುದೇವನನ್ನು ನೆನಪಿಸಿಕೊಳ್ಳುತ್ತಾರೆ. ಆಗ ಇದ್ದಕ್ಕಿದ್ದಂತೆ ಅವರ ಮುಂದೆ ವಿಷ್ಣುದೇವನು ಕಾಣಿಸಿಕೊಳ್ಳುತ್ತಾರೆ ಮತ್ತು ವಿಷ್ಣುದೇವನು ಕೇಳುತ್ತಾರೆ, ನಾರದರೆ, ನನಗೆ ನೀವು ಇನ್ನೂ ನೀರು ತೆಗೆದುಕೊಂಡು ಬಂದಿಲ್ಲವೇ ಎಂದು. ಆಗ ನಾರದ ಮುನಿಗಳಿಗೆ ತಿಳಿಯುತ್ತದೆ, ನಾನು ಈಗಷ್ಟೇ ಈ ಮಾಯಾಶಕ್ತಿಯನ್ನು ಅನುಭವ ಮಾಡಿದೆ ಎಂದು. ಇಲ್ಲಿಯವರೆಗೆ ಏನೆಲ್ಲ ನಡೆಯಿತೋ ಅದು ವಿಷ್ಣುದೇವನು ನಾರದರಿಗೆ ಮಾಯೆಯ ಮಹತ್ವವನ್ನು ತಿಳಿಸಲು ಮಾಡಿದ ಒಂದು ಮಾಯಾಜಾಲವಾಗಿತ್ತು. ನಿಜವಾಗಿಯೂ ಈ ಸಂಪೂರ್ಣ ಘಟನೆ ಕೇವಲ ಒಂದು ಕ್ಷಣದಲ್ಲಿ ನಡೆದ ಘಟನೆಯಾಗಿತ್ತು. ಆದರೆ ಇದು ಅಲ್ಲಿ ನಾರದರಿಗೆ ಸಂಪೂರ್ಣ ಒಂದು ಜೀವನವಾಗಿತ್ತು. ಈ ಕಥೆಯು ಭಾಗವತ ಪುರಾಣದಲ್ಲಿ ನೀಡಲಾಗಿದೆ. ಆದರೆ ಇದು ರಿಲೇಟಿವಿಟಿ ಆಫ್ ಟೈಮ್ಸ್ ಅನ್ನು ತೋರಿಸುತ್ತದೆ. ಇದನ್ನು ಇಂಟ್ ಸಿನಿಮಾದಲ್ಲಿಯೂ ಕೂಡ ತೋರಿಸಲಾಗಿತ್ತು. ಅದರಲ್ಲಿ 1 ಗಂಟೆ ಭೂಮಿಯ 7 ವರ್ಷಗಳಿಗೆ ಸಮನಾಗಿದೆ. ಹಾಗೆಯೇ ವಿಷ್ಣುದೇವನ ಕೆಲವು ಕ್ಷಣ ಹೇಗೆ ನಾರದರ ಸಂಪೂರ್ಣ ಜೀವನವಾಗಿತ್ತು. ಅದೇ ರೀತಿ ಈ ಕಥೆಯ ಮೂಲ ಸಾರವೇನೆಂದರೆ ಮಾಯೆಯ ಶಕ್ತಿಯನ್ನು ತೋರಿಸುತ್ತದೆ. ಅಂದರೆ ಯಾರಾದರೂ ತಮ್ಮ ಸಾಂಸಾರಿಕ ಜೀವನವನ್ನು ನಿಲ್ಲಿಸಿ ಇಂಟೆನ್ಷನಲಿ ಈ ಜೀವನ ಚಕ್ರದಲ್ಲಿ ಲಾಕ್ ಆಗುತ್ತಾರೆ. ಸ್ನೇಹಿತರೆ, ಇದೇ ತರಹ ಇನ್ನೊಂದು ಕಥೆ ಇದೆ. ಅದರಲ್ಲಿ ಕಾಮದೇವ ಮತ್ತು ನಾರದ ಮುನಿಗಳ ವರ್ಣನೆ ಇದೆ. ನಡೆಯಿರಿ, ಅದನ್ನು ಕೇಳೋಣ. ಶಿವಪುರಾಣದ ಪ್ರಕಾರ ನಾರದರು ಒಂದು ದಿನ ಏಕಾಂತದಲ್ಲಿ ತನ್ನ ಇಂದ್ರಿಯಗಳಲ್ಲಿ ವಿಜಯ ಪ್ರಾಪ್ತಿ ಪಡೆಯಲು ಹಲವಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿರುತ್ತಾರೆ. ಅವರ ಈ ತಪಸ್ಸನ್ನು ನೋಡಿ ಇಂದ್ರದೇವನು ಹೆದರಿ ಹೋಗುತ್ತಾರೆ. ನಾರದರು ಏನಾದರೂ ತನ್ನ ಸಿಂಹಾಸನವನ್ನು ಕಸಿದುಕೊಳ್ಳಬೇಕು ಎಂದುಕೊಂಡಿದ್ದಾರಾ ಎಂದು. ಹೀಗಾಗಿ ನಾರದರ ತಪಸ್ಸನ್ನು ಭಂಗ ಮಾಡಲು ಇಂದ್ರದೇವನು ಕಾಮದೇವನನ್ನು ಕಳುಹಿಸಿಕೊಡುತ್ತಾನೆ. ಆದರೆ ನಾರದರು ಕೈಲಾಸ ಪರ್ವತದಲ್ಲಿ ಧ್ಯಾನ ಮಾಡುತ್ತಿದ್ದರು. ಹಾಗಾಗಿ ಅವರಿಗೆ ಮಹಾದೇವನ ಕಾರಣದಿಂದ ಕಾಮದೇವನ ಬಾಣಗಳಿಂದ ಯಾವುದೇ ಪರಿಣಾಮಗಳು ಬೀರುವುದಿಲ್ಲ. ಇದರ ನಿರಂತರ ಅನುಭವದಿಂದ ನಾರದರು ತಮ್ಮ ಧ್ಯಾನದಿಂದ ಏಳುತ್ತಾರೆ. ತಮ್ಮ ಮೇಲೆ ಕಾಮದೇವನ ಯಾವುದೇ ಪರಿಣಾಮ ಬೀರದೇ ಇರುವುದನ್ನು ಯೋಚಿಸಿದ ನಾರದರು ನೇರವಾಗಿ ಶಿವನ ಹತ್ತಿರ ಹೋಗುತ್ತಾರೆ ಮತ್ತು ಖುಷಿಯಿಂದ ಅವರು ಎಲ್ಲಾ ಕಥೆಯನ್ನು ಹೇಳಲು ಶುರು ಮಾಡುತ್ತಾರೆ. ಮತ್ತು ಮಹಾದೇವ, ನಾನು ಕೂಡ ನಿಮ್ಮ ಹಾಗೆ ಕಾಮದೇವನನ್ನು ವಶಕ್ಕೆ ಪಡೆದುಕೊಂಡಿದ್ದೇನೆ ಎನ್ನುತ್ತಾರೆ.
ಆಗ ಮಹಾದೇವನು ಮುಗುಳ್ನಗುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಈ ವಿಷಯವನ್ನು ವಿಷ್ಣುದೇವನಿಗೆ ಮಾತ್ರ ಹೇಳಬೇಡ ಎಂಬ ಎಚ್ಚರಿಕೆಯನ್ನು ಕೂಡ ಕೊಡುತ್ತಾರೆ. ಆದರೆ ಮಹಾದೇವನ ಮಾತನ್ನು ನಾರದರು ಲೆಕ್ಕಿಸದೆ ಅಲ್ಲಿಂದ ನೇರವಾಗಿ ವಿಷ್ಣುದೇವನ ಬಳಿ ಹೋಗುತ್ತಾರೆ ಮತ್ತು ತನ್ನ ಸಾಧನೆಯನ್ನು ಹೇಳಲು ಶುರು ಮಾಡುತ್ತಾರೆ. ಆಗ ವಿಷ್ಣುದೇವನು ಮುಗುಳ್ನಗುತ್ತಾ ನಾರದರ ಪರೀಕ್ಷೆ ಮಾಡಲು ಯೋಚಿಸುತ್ತಾರೆ. ಅಲ್ಲಿಂದ ನಾರದರು ವಿಷ್ಣುದೇವನನ್ನು ಭೇಟಿಯಾಗಿ ವಾಪಸ್ಸಾಗಲು ಹೊರಟಾಗ ಅವರಿಗೆ ದಾರಿಯಲ್ಲಿ ಒಂದು ದೊಡ್ಡದಾದ ದಿವ್ಯ ಮಹಲ್ ಕಾಣಿಸುತ್ತದೆ ಮತ್ತು ನಾರದರು ಆ ಮಹಲಿಗೆ ಹೋಗುತ್ತಾರೆ. ಆ ಮಹಲಿನ ರಾಜ ನಾರದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಮಾತನಾಡುತ್ತಾ, ಇಲ್ಲಿ ತನ್ನ ಪುತ್ರಿಯ ಸ್ವಯಂವರವನ್ನು ರಚಿಸಲು ಯೋಚಿಸಿದ್ದೇನೆ, ಹಾಗಾಗಿ ತನ್ನ ಪುತ್ರಿಯ ಕೈಯನ್ನು ನೋಡಿ ಅವಳ ಪತಿಯ ಬಗ್ಗೆ ಏನಾದರೂ ಹೇಳಿ ಎಂದು ಹೇಳುತ್ತಾರೆ. ಆಗ ರಾಜಕುಮಾರಿಯನ್ನು ನೋಡಿದ ನಾರದರು ಅತ್ಯಂತ ಆಕರ್ಷಿತರಾಗುತ್ತಾರೆ. ಹಾಗಾಗಿ ನಾರದರು ರಾಜನಿಗೆ ಹೇಳುತ್ತಾರೆ, ನಿಮ್ಮ ಪುತ್ರಿಯ ವಿವಾಹ ಅತ್ಯಂತ ಸುಂದರ ಯೋಗ್ಯ ವರನೊಂದಿಗೆ ಆಗುತ್ತದೆ ಮತ್ತು ಅವರು ಎಲ್ಲ ಕಡೆಗಳಲ್ಲಿಯೂ ಕೂಡ ಪೂಜ್ಯನೀಯರೂ ಕೂಡ ಆಗಿರುತ್ತಾರೆ. ಹೀಗೆ ಹೇಳಿ ನಾರದರು ವಿಷ್ಣುದೇವನ ಬಳಿ ಹೋಗುತ್ತಾರೆ ಮತ್ತು ಅವರು ವಿಷ್ಣುವಿನಲ್ಲಿ ಹರಿಮುಖವನ್ನು ಕೊಡಲು ವಿನಂತಿ ಮಾಡಲು ಶುರು ಮಾಡುತ್ತಾರೆ. ಅದರಿಂದ ಆ ಕನ್ಯೆಯನ್ನು ತಾನು ಮದುವೆ ಮಾಡಿಕೊಳ್ಳಬಹುದು ಎಂಬ ಉದ್ದೇಶವಿತ್ತು. ಆಗ ವಿಷ್ಣುದೇವನು ಅವರ ಶರೀರವನ್ನು ಸುಂದರವಾಗಿ ಮಾಡುತ್ತಾರೆ ಮತ್ತು ಅವರಿಗೆ ಒಬ್ಬ ವಾನರ ಮುಖವನ್ನು ಕೊಡುತ್ತಾರೆ. ಆಗ ನಾರದರು ಖುಷಿಯಿಂದ ಆ ಸ್ವಯಂವರವನ್ನು ತಲುಪುತ್ತಾರೆ. ಆದರೆ ಅಲ್ಲಿ ರಾಜಕುಮಾರಿಯು ಸೇರಿದಂತೆ ಎಲ್ಲರೂ ಇವರನ್ನು ನೋಡಿ ನಗಲು ಪ್ರಾರಂಭಿಸುತ್ತಾರೆ ಮತ್ತು ಆ ರಾಜಕುಮಾರಿಯು ನಾರದರ ಎದುರುಗಡೆಯೇ ಬೇರೆ ವರನಿಗೆ ಮಾಲೆಯನ್ನು ಹಾಕುತ್ತಾಳೆ. ಆಗ ಆಶ್ಚರ್ಯಗೊಂಡ ನಾರದರು ನೀರಿನಲ್ಲಿ ತಮ್ಮ ಮುಖದ ಪ್ರತಿಬಿಂಬವನ್ನು ನೋಡುತ್ತಾರೆ. ಆಗ ಅವರಿಗೆ ಸತ್ಯ ತಿಳಿಯುತ್ತದೆ. ಹಾಗಾಗಿ ಅವರು ವಿಷ್ಣುದೇವನ ಬಳಿ ಹೋಗಿ ಕೇಳುತ್ತಾರೆ, ನನಗೆ ಯಾಕೆ ಹೀಗೆ ಮಾಡಿದ್ದೀರಿ ಎಂದು. ಆದರೆ ಸ್ವಯಂವರದಲ್ಲಿ ನಡೆದ ವರ ಮತ್ತು ರಾಜಕುಮಾರಿ ನಿಜವಾಗಿಯೂ ಭಗವಾನ್ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯಾಗಿದ್ದರು. ಅವರು ತಮ್ಮ ನಿಜವಾದ ರೂಪಕ್ಕೆ ಬಂದು ನಾರದರಿಗೆ ಹೇಳುತ್ತಾರೆ, ನೀವು ಹರಿಮುಖವನ್ನೇ ಕೇಳಿದ್ದೀರಿ, ನಿಮಗೆ ಕೊಟ್ಟಿದ್ದು ಕೂಡ ಹರಿಮುಖವೇ ಆಗಿತ್ತು. ಆಗ ಇದನ್ನು ಕೇಳಿದ ನಾರದರು ತುಂಬಾ ಕ್ರೋಧಿತರಾಗುತ್ತಾರೆ ಮತ್ತು ವಿಷ್ಣುದೇವನಿಗೆ ಶಾಪ ನೀಡುತ್ತಾ ಹೇಳುತ್ತಾರೆ, ನನಗೆ ಹೇಗೆ ಸ್ತ್ರೀ ವಿಯೋಗವಾಯಿತೋ ಅದೇ ರೀತಿ ಒಂದು ಸಮಯ ಬರುತ್ತದೆ, ನಿಮಗೂ ಕೂಡ ನಿಮ್ಮ ಪತ್ನಿಯಿಂದ ದೂರ ಇರಬೇಕಾಗಿ ಬರುತ್ತದೆ ಮತ್ತು ಇದೇ ಮುಖದ ಸಂಯೋಗದಿಂದಲೇ ನೀವು ಮತ್ತು ನಿಮ್ಮ ಪತ್ನಿ ಪುನಃ ಜೊತೆಯಾಗುತ್ತೀರಿ. ಸ್ನೇಹಿತರೆ, ನಂಬಿಕೆಗಳ ಪ್ರಕಾರ ಈ ಶಾಪವು ಸತ್ಯವಾಗಿದೆ ಎಂದು ಹೇಳಲಾಗಿದೆ. ಅಂದರೆ ವಿಷ್ಣುದೇವನು ತೇತ್ರಾಯುಗದಲ್ಲಿ ಶ್ರೀರಾಮನಾಗಿ ಜನ್ಮ ತಾಳುತ್ತಾನೆ ಮತ್ತು ಸೀತಾದೇವಿಯಿಂದ ದೂರವಿರಬೇಕಾಯಿತು ಮತ್ತು ವಾನರ ಸೇನೆಯ ಸಹಾಯದಿಂದಲೇ ಪುನಃ ಅವರು ಜೊತೆಯಾಗುತ್ತಾರೆ. ಈ ಕಥೆಯು ಶ್ರೀಹರಿ ಮತ್ತು ಅವರ ಭಕ್ತರ ನಡುವಿನ ಪ್ರೇಮವನ್ನು ತೋರಿಸುತ್ತದೆ. ಅಂದರೆ ಅವರ ಭಕ್ತರ ಮೇಲೆ ತಮಗೆ ಎಷ್ಟೊಂದು ಪ್ರೇಮವಿರುತ್ತದೆ ಎಂದರೆ ಅವರ ಭಕ್ತರಿಂದಲೇ ಅವರಿಗೆ ಶಾಪ ನೀಡಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿ ಕೇಳದ, ಕಾಣದ, ಗೊತ್ತಿಲ್ಲದ ಕಥೆಗಳಿಗಾಗಿ ನಮ್ಮ ಚಾನಲ್ GVS ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಶುಭಂ ಭವತು. ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ. ಧನ್ಯವಾದಗಳು.